ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ ಇವತ್ತು ನಮಗೋಸ್ಕರ ಶಾವಿಗೆ ಮಾಡ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಶಾವಿಗೆ ಕಾಯಿ ರಸ, ಅನ್ನ ಸಾಂಬಾರು, ಹಾಗೆ ಬೋಂಡ. ನಮಗಂತೂ ಶಾವಿಗೆ ಅಂದರೆ ತುಂಬಾ ಇಷ್ಟ. ಮಾಡೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಹಾಗಾಗಿ ನಾನು ಮಾಡೋದು ಕಡಿಮೆ. ಅಮ್ಮ ನಾನು ಯಾವಾಗ ಊರಿಗೆ ಬಂದ್ರೂ ಕೂಡ ಮಾಡ್ತಾ ಇರ್ತಾರೆ. ಇವತ್ತು ದೀಕ್ಷಿ ಬೆಂಗಳೂರಿಂದ ಬಂದಿದ್ದಾನೆ. ಇಲ್ಲೇ ಒಂದು 4 ದಿನ ನಾವು ಇರ್ತೀವಲ್ಲ, ಹಾಗಾಗಿ ದೀಕ್ಷಿನೂ ಬಂದಿದ್ದಾನೆ. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ವಾಪಸ್ ಎಲ್ಲರೂ ಬರೋದಕ್ಕಾಗೋದಿಲ್ಲ ಅಂತ. ಈಗ ಬೆಳಗ್ಗೆ ಆಗಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಸೋಮವಾರ ಮತ್ತು ಶುಕ್ರವಾರ ವಾರ ಮಾಡ್ತಾರೆ, ಹಾಗಾಗಿ ಸೋಮವಾರ ಇವತ್ತು ವಾರ ಮಾಡ್ತಾಯಿದ್ವಿ. ಇವತ್ತು ನೆಲ ಎಲ್ಲ ಒರೆಸಿ ಆಯಿತು, ರಂಗೋಲಿ ಹಾಕಿದ್ದೀನಿ. ಕರು ಹಾಕುತ್ತೆ ಅಂತ ಹಸುನ ಎಷ್ಟು ಸಲ ದಿನಕ್ಕೆ ಬಂದು ನೋಡಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ, ಅಷ್ಟು ಸಲ ಬಂದು ನೋಡಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿಗೆ ಇವತ್ತು ಬೇಗ ಆಗಲಿ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಶಾವಿಗೆ ಮಾಡೋದು. ಅದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಪ್ಪನಿಗೆ ತರಕಾರಿ ಟೊಮೊಟೊ ಏನೂ ಹಾಕ್ಬಾರ್ದು, ಹಾಗೆ ಪ್ಲೈನಾಗಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಈ ಥರ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಲಡ್ಡುಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಸ್ನಾನ ಎಲ್ಲ ಮಾಡಿಸಿ ಆಯಿತು. ನಿತ್ಯಾಗೂ ಕೂಡ ಸ್ನಾನ ಎಲ್ಲ ಆಯಿತು. ಇವತ್ತು ಗೊತ್ತಿಲ್ಲದೆ ಇಬ್ಬರು ಅಕ್ಕ ತಂಗಿ ಸೇಮ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ. ಹಾಕ್ಕೊಬೇಕಾದ್ರೆ ಗೊತ್ತಾಗಿರಲಿಲ್ಲ, ಆಮೇಲೆ ನೋಡಿದ ಮೇಲೆ ಅನ್ನಿಸ್ತಯ್ಯೋ ಇಬ್ಬರು ಒಂದೇ ಥರ ಹಾಕ್ಕೊಂಡಿದ್ದಾರಲ್ಲ ಅಂತ. ನಾನು ಎಲ್ಲ ಒರೆಸಿ ತಿಂಡಿ ಮಾಡಿದೆ. ಅಮ್ಮ ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈಗ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮಲ್ಲೇನು ತುಂಬ ಫೋಟೋಸ್ಗಳು ಇಲ್ಲ, ಪುಟ್ಟು ದೇವ್ರ ಮನೆ ಇದೆ, ಒಂದು 2-3 ಫೋಟೋಸ್ ಇದೆ ಅಷ್ಟೇ. ಅದಕ್ಕೇ ಪೂಜೆ ಮಾಡ್ತಾರೆ, ಡೈಲಿ ಪೂಜೆ ಮಾಡ್ತಾರೆ. ಸೋಮವಾರ ಮತ್ತು ಶುಕ್ರವಾರ ವಾರ ಮಾಡ್ತಾರೆ, ಹಾಗಾಗಿ ಅವತ್ತೊಂದು ಸ್ವಲ್ಪ ಸ್ಪೆಷಲ್ ಪೂಜೆ ಅಂತ ಹೇಳ್ಬಹುದು. ಈಗಂತೂ ಬೇಸಿಗೆ ಆಗಿರೋದ್ರಿಂದ ಹೂವಿಗೆ ತುಂಬಾ ತೊಂದರೆ ಇದೆ. ಯಾವ ಹೂವು ಸಿಗುತ್ತೆ ಅದನ್ನೇ ಕಿತ್ಕೊಂಡು ಬಂದು ಪೂಜೆ ಮಾಡ್ತಾ ಇರ್ತಾರೆ. ಮಳೆಗಾಲದಲ್ಲಾದರೆ ತುಂಬ ಹೂವು ಸಿಗ್ತಾ ಇರುತ್ತೆ, ಆದರೆ ಬೇಸಿಗೆಯಲ್ಲಿ ಆ ರೀತಿ ಆಗೋದಿಲ್ಲ ಅಲ್ವಾ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ವ್ಲಾಗ್ ಅಮ್ಮನ ಮನೆಯಿಂದ ಬರುತ್ತೆ. ಐಲೈನರ್ ಇಟ್ಕೊಂಡಿಲ್ಲ, ಹಾಗಾಗಿ ಫೇಸ್ ಒಂಥರ ಕಾಣಿಸ್ತಾ ಇದೆ. ಇವತ್ತು ಹೋಗಿ ತೊಗೊಂಡು ಬರಬೇಕು. ಸ್ಟಿಕ್ಕರ್ ಇದ್ದಿದ್ದೆಲ್ಲ ನಾನು ಲಡ್ಡುನೇ ಖಾಲಿ ಮಾಡಿದ್ದಾಳೆ. ಎಷ್ಟು ಸಲ ಇಟ್ಕೊಂಡ್ರು ಕಿತ್ತು ಆಗ್ತಾಯಿದ್ಲು, ಹಾಗಾಗಿ ಸ್ಟಿಕ್ಕರ್ ಇಲ್ಲ, ಎಲ್ಲ ಖಾಲಿ ಮಾಡಿದ್ದಾಳೆ. ಇವಾಗ ಹೋಗಿ ತೊಗೊಂಡು ಬರಬೇಕು. ತಿಂಡಿ ಎಲ್ಲ ಆಯಿತು. ಇವತ್ತು ತಿಂಡಿ ಉಪ್ಪಿಟ್ಟು. ಅಮ್ಮ ಈಗ ಶಾವಿಗೆ ಮಾಡ್ತಾಯಿದ್ದಾರೆ. ನಾವು ಅದನ್ನು ಎರೆಹುಳ ಅಂತ ಕರಿತಾ ಇದ್ವಿ ಚಿಕ್ಕವರಿದ್ದಾಗ. ಎಷ್ಟು ಜನಕ್ಕೆ ಇದು ಇಷ್ಟ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಶಾವಿಗೆ ಮಾಡೋದಕ್ಕಿಂತ ಶಾವಿಗೆ ಒಳ್ಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಈ ರೀತಿಯಾಗಿರುತ್ತೆ. ಇವಾಗ ತುಂಬ ಜನ ಚಕ್ಲಿ ಒಳ್ಳೆಲ್ಲೇ ಶಾವಿಗೆ ಮಾಡ್ತಾರೆ. ಇದು ಅವಾಗ ಮಾಡಿಸಿರೋದು. ಇಲ್ಲಿಗಿಟ್ಟು ಒತ್ತಿದ್ರೆ ಸೂಪರಾಗಿ ಶಾವಿಗೆ ಬರುತ್ತೆ. ಏನು ಮಾಡ್ತಿದ್ದೀಯ ಲಡ್ಡು? ಏನು ಮಾಡ್ತಿದೀಯಾ? ಅನ್ನ. ಹೂವಲ್ಲನ್ನ ಮಾಡ್ತಾರಾ? ಹೂವು ಇಟ್ಕೊಂಡಿದ್ದಾಳೆ. ಇಲ್ಲಿ ಎಲೆ ತೊಗೊಂಡು ಬಂದಿದ್ದಾರೆ. ಇದು ನುಗ್ಗೆ ಸೊಪ್ಪು. ಸಾಂಬಾರು ಮಾಡೋದಕ್ಕಿಂತ ಬಸ್ಸಾರು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಜಾಸ್ತಿ ತಿಂದರೆ ಈಟ್ ಆಗುತ್ತೆ ಅಷ್ಟೇ. ಒಂದೊಂದು ದಿನಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಲಡ್ಡು? ನೀನು ಹೂವಲ್ಲೇ ಸಾಂಬಾರು ತಿಂಡಿ ಎಲ್ಲ ಮಾಡ್ತೀಯಾ? ತೋರಿಸು ಇಲ್ಲಿ. ಹಾಯ್. ಈಗ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಅಮ್ಮ ಅಡುಗೆ ಮಾಡ್ತಾಯಿದ್ರು, ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿಕೊಡೋದು, ಕಾಯಿ ತುರ್ಕೊಡೋದು, ಈ ರೀತಿಯಾಗಿ. ಈ ಕಡೆ ಕಾಯಿ ರಸ ರೆಡಿ ಆಯಿತು. ಈ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿ ರಸ ಕಿಚುಡಿ ಜೊತೆಗೂ ಚೆನ್ನಾಗಿರುತ್ತೆ, ಗೆಣಸು ಹಾಗೆ ಈ ರೀತಿ ಎರೆಹುಳಕ್ಕೂ ಕೂಡ ಚೆನ್ನಾಗಿರುತ್ತೆ, ಅಂದರೆ ಶಾವಿಗೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಮೊಳಕೆ ಕಾಳು, ಬೇಳೆ ಹಾಗೆ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ವಿ. ಇದಕ್ಕಿನ್ನೂ ಸ್ವಲ್ಪ ರಸ ಎಲ್ಲ ಹಾಕಬೇಕು. ಈ ಕಡೆ ಬೋಂಡಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು, ಹಸಿಮೆಣಸಿನ್ಕಾಯಿ. ನೋಡಿ ಈಗ ಸಾಂಬಾರೆಲ್ಲ ರೆಡಿ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆದರೆ ಜಾಸ್ತಿ ತಿಂದರೆ ಈಟ್ ಆಗುತ್ತೆ ಅಷ್ಟೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿಂಗಳಿಗೆ 2 ಸಲನಾದರೂ ಅದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೀರಿಗೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ 1-2 ಸ್ಪೂನ್ ಆಗುವಷ್ಟು ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಬೋಂಡಕ್ಕೆ ಹಾಕಿದರೆ ಬೋಂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ರವೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೆ. ಬಾವ ಮಧ್ಯಾಹ್ನಕ್ಕೆ ಬರ್ತೀವಿ ದೀಕ್ಷೆ ಕರ್ಕೊಂಡು ಅಂತ ಹೇಳಿದರು. ಬಂದ ಮೇಲೆ ಬಿಸಿಯಾಗಿ ಬೋಂಡ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನೀಗ ಅಂಗಡಿಗೆ ಬಂದಿದ್ದೀನಿ. ಐಲೈನರ್ ತೊಗೊಂಡು ಹೋಗೋಣ ಅಂತ. ನನಗೆ ಬರೀ ಎಣ್ಣೆಲಿದ್ದು ಅಭ್ಯಾಸನೇ ಇಲ್ಲ, ಹಾಗಾಗಿ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಹಾಗಾಗಿ ಅಂಗಡಿಗೆ ಬಂದಿದ್ದೆ.
ಈಗ ಅಂಗಡಿಗೆ ಹೋಗಿ ಐಲಿನ ತೊಗೊಂಡು ಬಂದು ಇಟ್ಕೊಂಡೆ. ಇವಾಗ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಅದು ಡೈಲಿ ಇಟ್ಕೊಂಡು ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ಅಲ್ಲಿ 2 ನೆಲದ ಗುಲಾಬಿ ಇತ್ತು. ನಮ್ಮನೆ ಹತ್ರ ತೋರಿಸಿದ್ದೀನಲ್ಲ, ಅದು ಬೇರೆ ಬೇರೆ ಕಲರು ಇಷ್ಟ ಆಯಿತು. ಹಾಗಾಗಿ ಆಂಟಿ ಹತ್ರ ತೊಗೊಂಡು ಬಂದೆ. ಅಲ್ಲಿ ನಾವು ಯಾವಾಗ ಇಲ್ಲಿಗೆ ಬಂದ್ರೂ ಅಲ್ಲೇ ಹೋಗೆಲ್ಲ ತೊಗೊಂಡು ಬರೋದು. ಚೆನ್ನಾಗಿ ಪರಿಚಯ ಆಗಿದ್ದಾರೆ. ತೊಗೊಂಡೋಗು, ಇಷ್ಟು ಹಾಕಿದರೆ ಸಾಕು ಬರುತ್ತೆ ಅಂತ ಹೇಳಿದರು. ನಾನು ಹಾಕಿದ್ದೀನಲ್ಲ ಗೊತ್ತು, ಬೇರೆ ಏನೂ ಬೇಡ, ಇಷ್ಟು ಸಿಕ್ಕಿದರೆ ಸಾಕು, ಚಿಗುರುತ್ತೆ. ನಾವಿನ್ನೂ ಹೋಗೋದು 4 ದಿನ, ಹೇಗೆ ಇಟ್ಕೊಳ್ತೀನೋ ಗೊತ್ತಿಲ್ಲ. ತೊಗೊಂಡು ಬಂದಿದ್ದೀನಿ. ಈಗ ಮುದ್ದೆ ಮಾಡೋದಕ್ಕೆ ತಪ್ಪಲೆ ಇಟ್ಕೊಂಡಿದ್ದಾರೆ. ಈ ಕಡೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರಿದ್ರೆ ಶಾವಿಗೆ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಇಲ್ಲಾಂದರೆ ಗಮ್ ಥರ ಅಂಟ್ಕೊಳ್ಳುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅಕ್ಕಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತೀವಿ, ಶಾವಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಈ ರೀತಿಯಾಗಿ ಎಲ್ಲ ಹಿಟ್ಟುಗಳನ್ನು ಮಾಡ್ತಾರೆ. ನಮಗೆ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಇಷ್ಟ ಆಗುತ್ತೆ. ನಾನು ಮಾಡೋದು ತುಂಬಾ ಕಡಿಮೆ, ಇದು ಸ್ವಲ್ಪ ಕೆಲಸನೂ ಜಾಸ್ತಿ ಅನಿಸುತ್ತೆ. ಹಾಗೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಶಾವಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಮಾಡೋದು ತುಂಬ ಕಡಿಮೆ, ಅಮ್ಮ ಮಾಡ್ತಾರೆ. ಅಮ್ಮ ರಾಗಿ ಗಿಣ್ಣ, ಶಾವಿಗೆ ಈ ರೀತಿಯಾದಂತಹ ಸ್ವೀಟ್ಸ್ಗಳನ್ನು ನಾವು ಬಂದಾಗ ಮಾಡ್ತಾರೆ. ಈ ಕಡೆ ಮುದ್ದೆ ಕೂಡ ರೆಡಿ ಆಯಿತು. ಅಕ್ಕಿ ಮುದ್ದೆ, ಇದರಲ್ಲಿ ಶಾವಿಗೆ ಒತ್ತೋದು. ಅಮ್ಮ ಮುದ್ದೆ ಕಟ್ತಾ ಇದ್ದಾರೆ, ನಾನು ಶಾವಿಗೆ ಒತ್ತುತ್ತೀನಿ. ಅದು ದಿಮ್ಮಾಗಿ ಮಾಡಿದರೆ ಮುದ್ದೆ, ಅಂದರೆ ಗಟ್ಟಿಗೆ ಮಾಡಿದರೆ ಶಾವಿಗೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ. ಆದರೆ ದಿಮ್ಮಾಗಾದರೆ ಒತ್ತೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಿಸಿ ಇದ್ದಾಗಲೇ ಒತ್ತಿದರೆ ಚೆನ್ನಾಗಿ ಬರುತ್ತೆ. ಅಮ್ಮ ಈ ಕಡೆ ಮುದ್ದೆ ಮಾಡಿಕೊಡ್ತಾ ಇದ್ರು, ನಾನು ಈ ಕಡೆ ಶಾವಿಗೆ ಒತ್ತುತ್ತಾ ಇದ್ದೆ. ಚಕ್ಲಿ ಒಳ್ಳೆಲ್ಲಿ ಶಾವಿಗೆ ಮಾಡೋದಕ್ಕಿಂತ ಈ ರೀತಿಯಾಗಿ ಶಾವಿಗೆ ಒಳ್ಳೆಲ್ಲೇ ಶಾವಿಗೆ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮುದ್ದೆ ಸ್ವಲ್ಪ ಗಟ್ಟಿಗಿತ್ತು, ಎಷ್ಟೇ ಪ್ರೆಸ್ ಮಾಡಿದ್ರೂ ಕೆಳಗೆ ಬರ್ತಾ ಇಲ್ಲ. ಹಾಗಾಗಿ ಪ್ರೆಷರೆಲ್ಲ ಬಿಟ್ಟು ಅದನ್ನು ಒತ್ತುತ್ತಾ ಇದ್ದೆ. ಶಾವಿಗೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ನಮಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬಹುದು. ಇದಕ್ಕೆ ಸಿಹಿ ಶಾವಿಗೆ ಮಾಡ್ತಾ ಇರೋದು. ಬೇಕಾದರೆ ಒಗ್ಗರಣೆ ಹಾಕಿದರೆ ಮ್ಯಾಗಿ ಥರ ಟೇಸ್ಟ್ ಬರುತ್ತೆ, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಾವು ಖಾರದ್ದೇನು ರೆಸಿಪಿ ಮಾಡಲಿಲ್ಲ, ಖಾರದ್ದು ಕೂಡ ಮಾಡಬಹುದು, ಚೆನ್ನಾಗಿ ಬರುತ್ತೆ. ಸಿಹಿ ಮಾತ್ರ ಮಾಡಿರೋದು. ನಮ್ಮ ಮನೇಲಿ ಸಿಹಿ ಎಲ್ರಿಗೂ ಕೂಡ ಇಷ್ಟ, ಅಪ್ಪನಿಗೆ ಅಷ್ಟೇನು ಇಷ್ಟ ಆಗೋದಿಲ್ಲ. ನಾನು ದೀಕ್ಷೆ ಬಂದ ಅಂದೆ ಅಪ್ಪಲ್ಲಿ, ನೀವು 1 ಗಂಟೆಗೆ ಬರ್ತೀನಿ ಅಂತ ಹೇಳಿರೋದು, 12:15 ಯಾಕೆ ಬಂದ್ರಿ? ನೀವು ಬರಂಗಿಲ್ಲ, 1 ಗಂಟೆ ಆಗೋ ತನಕ. ನೀವು 1 ಗಂಟೆಗೆ ಬರ್ತೀನಿ ಅಂತ ಹೇಳಿರೋದು. ಬಾರ್ವಾ, ಸೈಲೆನ್ಸರ್ ಸುಡುತ್ತೆ. ಸೈಡ್ ಆಗಿಲ್ಲ ಬಾರ ಇಲ್ಲಿ ಒಳಗೆ ಬರಲ್ವಾ? ಅಲ್ಲೇ ಕೊಟ್ಟು ಹಂಗೆ ಹೋಗ್ತೀರಾ? ಬಿಸಿ ಬಿಸಿಯಾಗಿ ಇವಾಗ ಬೋಂಡ ಹಾಕ್ತಾ ಇದ್ದೀನಿ. ಬೋಂಡ ಬಿಸಿ ಇದ್ದಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಬೋಂಡ ಬಜ್ಜಿ ಎಲ್ಲ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಈಗ ಮಧ್ಯಾಹ್ನದ ಊಟ ರೆಡಿ ಆಯಿತು. ಹಪ್ಪಳ, ಬೋಂಡ, ಉಪ್ಪಿನಕಾಯಿ, ಸಿಹಿ ಕಾಯಿ ರಸ, ಹಾಗೆ ಶಾವಿಗೆ, ಅನ್ನ, ಸಾಂಬಾರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಶಾವಿಗೆ ಟೇಸ್ಟ್ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನನಗೆ ಫೇವ್ರೆಟ್ ರೆಸಿಪಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಏನಿದು ಏನಿದು ಇದೇನಿದು? ಹಾವು? ಎಂಥ ನೀರು ಅದರೊಳಗೆ ಬಿಟ್ಟಿರೋದು ನೀನು? ಸರ್ಪಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ. ಅಜ್ಜಿ ಬಂದು ಕೋಲ್ ತರುತ್ತಾಳೆ. ಶಾಯಮೇ ಮಣ್ಣಿಲ್ಲ, ಅದು ನೀಲಿ ಹಾಕಿದ್ಯಾ ನೀರಿಗೆಲ್ಲವ? ಅಕ್ಕ ತಂಗಿದು ಸೇಮ್ ಟೀ ಶರ್ಟ್. ಲಡ್ಡು, ನೀನು ಬಿಸ್ಕೆಟ್ ತಿಂದಿರೋದು ಬಾಯಿನೇ ಒರೆಸ್ಕೊಂಡಿಲ್ಲ. ಆ ನೀರಲ್ಲಿ ತೊಳಿಬಾರ್ದು, ಸರ್ಪ್ ನೀರು. ಮನೆ ಒಳಗೆಲ್ಲ ಚೆಲ್ಲಿದ್ಯಾ. ಅಜ್ಜಿ ಬರ್ತಿದ್ದೆ, ಅಡಿಗೆ ಕೋಲ್ ತರುತ್ತೆ. ದೀಕ್ಷೆ ಒಳ್ಳೆ ಹುಡುಗಲ್ಲ, ಹಚ್ಕೊಂಬಾರ್ದು ಮಗನೇ. ಸಿಪ್ಪೆ ಸುಲ್ಕೊಳ್ಳುತ್ತೆ. ಚರ್ಮ ಇಲ್ಲವಾ? ಚರ್ಮ ಎಲ್ಲ ಹಾಳಾಗುತ್ತೆ ಸರ್ಪಿನ ನೀರಲ್ಲಿ ಮಖ ತೊಳ್ಕೊಂಡ್ರೆ. ಕೈಯೂ ಹಾಳಾಗುತ್ತೆ. ಅದು ಬಟ್ಟೆ ಮಾತ್ರ ತೊಳೆಯೋದದು. ಫಿಶ್ ಇದು? ಹಂಗೆಲ್ಲ ಮಾಡಬಾರ್ದು ದೀಕ್ಷೆ, ಏಟಾಗುತ್ತೆ. ಯಾರಿಗಾರ ಬಿದ್ದರೆ ಏಟಾಗುತ್ತೆ. ಹೋಗೊಂಚೂರ ಅಷ್ಟೊಂದು ಹಿಂದೆ ಅಲ್ಲ ಕಣವ, ಮುಂದೆ ಬರುವ. ಹಾಂ ಹೇಳು. ಹಾಯ್ ಫ್ರೆಂಡ್ಸ್. ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಏನೇನು ಕಲಿಸಿದ್ದಾರೆ? ಹೆಂಗೆ ಮಾಡ್ತೀಯ? ಡ್ಯಾನ್ಸ್ ಮಾಡ್ತೀಯ ತೋರಿಸು. ಹಂಗಲ್ಲ, ಚೆನ್ನಾಗಿ ಮಾಡಬೇಕು. ಹಿಂದೆ ಹೋಗು, ಒಂಚೂರು ಹಿಂದೆ ಹೋಗಿ ಮಾಡು.
ನಿಂಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಕ್ಕೆ ಇಷ್ಟ ಆಗುತ್ತಾ? ನಿಂಗೆ ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಆಗುತ್ತಾ, ಡ್ಯಾನ್ಸ್ ಕ್ಲಾಸಿಗೆ ಹೋಗಕ್ಕೆ ಇಷ್ಟ ಆಗುತ್ತಾ? ಡ್ಯಾನ್ಸ್ ಕ್ಲಾಸು ಎರಡಕ್ಕೂ ಹೋಗಕ್ಕೆ ಇಷ್ಟ ಆಗುತ್ತಾ? ಅಲ್ಲಿ ನಿಮ್ಮ ಸರ್ ಹೆಸರೇನು? ಚೆನ್ನಾಗಿ ಹೇಳ್ಕೊಡ್ತಾರಾ? ABCD ಬರುತ್ತಾ? ನಾನು ಹೇಳಿದ್ದು ಬರೀತೀಯಾ? ಹಾಂ, ಎಕ್ಸ್ ಬರಿ, ಝಡ್ ಬರಿ, ಕೆ ಬರಿ, ಕೆ. ನನ್ನ ಹೆಸರು. ಗುಡ್ ಬಾಯ್. ಎಲ್ ಬರಿ. ಯಾರು ಕಲ್ಸಿದ್ದು ನಿಂಗೆ, ಅಪ್ಪನ ಅಮ್ಮನ? ನಿಂಗೆ ABCD ಯಾರವ ಕಲ್ಸಿದ್ದು? ನೀನೇ ಕಲ್ತಾ? ನಿಮ್ಮಮ್ಮ ಹೇಳ್ಕೊಡ್ಲಿಲ್ವಾ? ಅಯ್ಯ, ಅಮ್ಮ ಅಲ್ವೇನ ಕಲ್ಸಿದ್ದು? ಏನಾಟ ದೀಕ್ಷೆ ಅದು? ಜಿಜ್ಜಿ. ಜಿಜ್ಜಿಗೆ ಮಾವಿನಕಾಯಿ ತಿನ್ನಿಸ್ತಾ ಇದೆಯಾ? ಎಡೆ ಮಾಡ್ತಾ ಇದೀಯಾ? ಇದು ನಿತ್ಯಾದಿದ್ದು ಟೆಡಿ ಬಿಯರ್. ಅವಳು 2 ವರ್ಷ ಇದ್ದಾಗ ದೀಕ್ಷಿಯವರಪ್ಪ ನಮ್ಮ ಭಾವ ತಂದು ಕೊಟ್ಟಿದ್ದು. ನಿತ್ಯಾಗಿ ಗಿಫ್ಟ್ ತಂದಿದ್ದದು. ಅವಳಿಗೆ 2 ವರ್ಷ ಬರ್ತಡೇ ಇದ್ದಾಗ. ನಿತ್ಯಾಗೀಗ 8 ವರ್ಷ, 6 ವರ್ಷ ಆಗಿದೆ ಟೆಡಿ ಬಿಯರ್. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಲು ಅಂದರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಲು, ಸ್ವಲ್ಪನೂ ಏನೂ ಆಗಿರಲಿಲ್ಲ. ದೀಕ್ಷಿ ಬಂದಾದಮೇಲೆ ಒಂದು ಕಣ್ಣು ಕಿತ್ತಾಕಿದ್ದಾನೆ, ಬಾಯಿ ಇಲ್ಲ, ಇದನ್ನೆಲ್ಲ ಸ್ವಲ್ಪ ಹಾಳು ಮಾಡಿದ್ದಾನೆ ಅಲ್ವಾ ದೀಕ್ಷಿ? ದೀಕ್ಷಿ, ನಿದ್ದೆ ಬಂದಿಲ್ಲ ನಿಂಗಿನ್ನು? ನಿದ್ದೆ ಬಂದಿಲ್ಲ? ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಏನಮ್ಮ? ಯಾರು ಹೇಳ್ಕೊಟ್ಟಿದ್ದಲ್ಲ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.